ಹಲೋ ಮೇಡಮ್, ನಿಮ್ಗೆ 25 ಲಕ್ಷ ಬೇಡವಾ? ಎಷ್ಟಲ್ಲಿ ಫೋನ್ ಮಾಡೋದು? ಬೇಡ ಅಂದ್ರೆ ಬೇಡ ಅಂತ ಹೇಳ್ಬಿಡಿ. ನಮ್ಗೇನು ಹಣೆ ಬರ ಬಂದಿಲ್ಲ ಫೋನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ. ನೀವು ದುಡ್ಡು ತಗೊಳ್ಳಿ ಅಂತ ಹೇಳೋದಾದ್ರೆ ಫೋನ್ ಬೇಡ ಮಾಡ್ತಾರಾ? ಅಯ್ಯೋ ಸಾ ಬೇಜಾರು ಮಾಡ್ಕೊಬೇಡಿ ಕನ್ಸ. ಅದಯ್ಯ ಗೊತ್ತಾಗ್ಲಿಲ್ಲ. ಹೇಳಿ ಸಾ ಹೇಳಿ. ಅದಯ್ಯ ಅಕೌಂಟ್ಗೆ ಹಾಕಿದ್ರೆ ಮೇಡಮ್, ನಿಮ್ಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕಾಗಿತ್ತು. ಅದಕ್ಕೆ ನಿಮ್ಮ ಕೈಲಿ ಆಗುತ್ತೋ ಆಗೋದಿಲ್ವೋ ಅಂದ್ಬಿಟ್ಟು ನಾನು ಏನೂ ಅದಕ್ಕೆ ನಿರ್ಧಾರ ತಗೊಳ್ಳಿಲ್ಲ. ಏನು ಅಂತ ಹೇಳಿದ್ರೆ, ನಾವು ನಿಮ್ಮ ಅಕೌಂಟ್ಗೆ ಆಲ್ರೆಡಿ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀವಿ. ಸಾ ಏನ್ ಹೇಳ್ತಾ ಇದ್ರಿ? ನಮ್ಮ ಅಕೌಂಟ್ಗೆ ಹಾಕಿದ್ದೀರಾ? ಹೌದು ಮೇಡಮ್, ನಿಮ್ಮ ಅಕೌಂಟ್ಗೆ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀವಿ. ಆದರೆ ನೀವು ಅದನ್ನ ಅಮೌಂಟ್ ತಗೊಳಕ್ಕಾಗೋದಿಲ್ಲ. ಸಾ ಏನ್ ಹೇಳ್ತಿದ್ರಿ? ಅಕೌಂಟ್ಗೆ ಕಾಸು ಹಾಕಿವ್ನಿ ಅಂತಿದ್ದೀರಿ, ಕಾಸು ತಗೊಳಕ್ಕಾಯ್ಕಿಲ್ಲ ಅಂತಿದ್ದೀರಿ. ಏನ್ ಮಾತಾಡ್ತಿದ್ದೀರಿ ನೀವು? ನಂಗೆ ಒಂದು ಅರ್ಥ ಆಯ್ತಲ್ಲ ಕಂತ ತಗೊಳ್ಳಿ. ಅಲ್ಲ ಅದಕ್ಕೆ ಏನಾಯ್ತು ಏನಾಯ್ತು ಸಾ? ಅದೇ ಮೇಡಮ್, ನೀವೇನಾದ್ರೂ ಅಮೌಂಟ್ ಜಾಸ್ತಿ ಇದೆಯಲ್ಲ 25 ಲಕ್ಷ, ಅದಕ್ಕೋಸ್ಕರ ಟ್ಯಾಕ್ಸ್ ಬಿಡುತ್ತೆ. ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಹಿಡ್ಕೊಂಡೇ ಅಮೌಂಟ್ ಕೊಡೋದು. ಅದಕ್ಕೋಸ್ಕರ ನೀವೀಗ ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಅಮೌಂಟ್ ತಗೋಬೇಕು ಅಂದರೆ. ಸಾ ಏನ್ ಹೇಳ್ತಾ ಇದ್ದೀರಿ? ದುಡ್ಡು ಕಟ್ಬೇಕಾದದು ಎಷ್ಟು ಕಟ್ಟಬೇಕು? ಮೇಡಮ್, 25 ಲಕ್ಷ ಅಲ್ವಾ? ಇವಾಗ ನೀವು 35,000 ಕಟ್ಟಿದ್ರೆ ನೀವು ಅಮೌಂಟ್ ತಗೋಬೋದು. ಅಲ್ಲ ಸರ್, 35,000? ಹೌದು ಮೇಡಮ್, 25 ಲಕ್ಷ ಬರುತ್ತಲ್ಲ. ಸರಿ ಸರ್. ಏನು ಬೇಡವಾ? ನಾನು ಬೇರೆಯವ್ರಿಗೆ ಹೇಳ್ಬಿಡ್ಲಾ? ನಿಮ್ಮ ಹಿಂದ್ಗಡೆಯಿಂದ ಇನ್ನೊಂದು ಲಕ್ಕಿ ನಂಬರ್ ತೆಗಿತೀವಿ. ಯಾರು ನಂಬರ್ ಬರುತ್ತೆ ಅವ್ರು ಕೊಡ್ತೀವಿ. ನೀವು ಬೇಡ ಅಂದ್ರೂ ಪರವಾಗಿಲ್ಲ, ಬಿಡಿ. ಅಯ್ಯೋ ಸಾಯಿರಿ. ಅಲ್ಲ ಎಲ್ಲನೂ ನಿಮಗೆ ಮಾಡ್ಬಿಟ್ಟು ನೀವು ಈಗ ಬ್ಯಾಡ್ವಾ ಅಂತಿದ್ದೀರಲ್ಲ. ಸುಮ್ಮನಿರಿ, ಹಂಗೆ ಅನ್ಬೇಡಿ ಕತೆ. ಅಲ್ಲ ಸಾ, ಇದು ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು? ಸುಮ್ಮನೆ ಇರಿ. ಅದಯ್ಯ ಈಗ ಏನು ಮಾಡೋದು ಸಾ? ಒಂದು 2 ದಿವಸ ಟೈಮ್ ಕೊಟ್ಟಿರಾ? ಇಲ್ಲ, ಆಗೋದಿಲ್ಲ ಮೇಡಮ್, ಇಮಿಡಿಯೇಟ್ಲಿ ಕಟ್ಟಬೇಕು. ನಾನೇ ನಿಮಗೆ ಒಂದು ಹಾಫ್ ಅನ್ ಅವರ್ ಆಯಿತು ಫೋನ್ ಮಾಡಕ್ಕೆ ಹಿಡಿದಿದ್ದೀನಿ, ನೀವು ಫೋನೇ ತಂತಿಲ್ಲ. ಬೇಕಾದ್ರೆ ಮಿಸ್ ಕಾಲ್ ಚೆಕ್ ಮಾಡಿ, ಒಂದು 30-40 ಸಲ ಮಾಡಿದ್ದೀನಿ, ನೀವೇ ಕಾಲ್ ಪಿಕ್ ಮಾಡಲಿಲ್ಲ. ನಾನಿಲ್ಲ, ಇನ್ನೊಂದು 2-3 ಸಲ ನಾನು ಕಾಲ್ ಮಾಡ್ತಿದ್ದೆ, ನೀವು ಪಿಕ್ ಮಾಡಿಲ್ಲ ಅಂದರೆ ಈ ಆಫರ್ ನಾನು ಬೇರೆಯವ್ರು ಕೊಟ್ಬಿಡ್ತಿದ್ದೆ. ಯಾವುದೂ ನೀವು ಬೇಗ ಹೇಳಿ, ಇನ್ನೊಂದು 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷ ಯೋಚನೆ ಮಾಡ್ಬಿಟ್ಟು ಯಾವುದು ಹೇಳಿ. ನೀವು ಬೇಡ ಅಂದರೆ ಈ ಆಫರ್ ಬೇರೆಯವ್ರು ಕೊಡ್ತೀವಿ. 25 ಲಕ್ಷ ಏನು, ಒಂದು 5 ಲಕ್ಷನೇ ಕಟ್ಟೋಕೆ ರೆಡಿಯಾಗಿರ್ತಾರೆ. ನಾವು ಬೇಡದಿಲ್ಲ. ಇದೇನು ನಾವೇನು ತಗೋತಿಲ್ಲ, ಇದು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. GST ಎಲ್ಲ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ GST ಅದು ಇದು ಅಂತ ಏನೇನೋ ಇರುತ್ತೆ, ಅದೆಲ್ಲ ಕಟ್ಟಬೇಕು. ಅದಕ್ಕೋಸ್ಕರ ನಾವು ಇನ್ನೊಂದು 5 ನಿಮಿಷ ಟೈಮ್ ಕೊಟ್ಟಿರ್ತೀವಿ, ಅದನ್ನ ಯೋಚನೆ ಮಾಡಿ ಹೇಳಿ. ಹಲೋ ಹಲೋ ಸಾ ಸಾ ಏನು ನಿಮಗ ಏನಂತೆ? ನೇವ್ವ ಅದೇ ಕಡೆ 35,000 ಕಟ್ಬೇಕಂತೆ. ಏನ 35,000? ಅದಕ್ಕಂತೆ ದುಡ್ಡು ತಗೊಂಡ್ಮೇಲೆ ಕಟ್ತೀವಿ ಏನುವೆ? ಹಂಗಲ್ಲಕ್ಕದ ಇಲ್ಲಿ ಗೊತ್ತಿರದಯ್ಯ ಪ್ರಿಯ ದುಡ್ಡು ಅಂತದಳಿ ಆಮೇಲೆ ಕೊಡ್ತೀವಿ ಅನ್ನಕ್ಕದ. ನೀನೊಳೆ ಚೆನ್ನಾಗಂತಿದ್ದಿ. ಇವರು ಆಲಯ ನಿರ್ಧಾರ ಮಾಡ್ಕೊ ಕೂತಿದಾರಂತೆ. ಹಾಳಾದ್ದರಿದ್ರಲ್ಲಿದ್ದೆ ಏನಕ್ಕೆ ಗೊತ್ತೋ ಕಣೆ ಎತ್ತು. ಆದ್ರಿಂದ ಫೋನ್ ಮಾಡಿ ಸಾಕಾಗೋಗದೆ. ಇನ್ನೊಂದ್ಸರಿ 2 ಸಲ ಫೋನ್ ಮಾಡೋರಂತೆ. ನಾವು ಫೋನ್ಗೆ ತೆಗಿನಿಲ್ಲ ಅಂದಿದ್ರೆ ಯಾಪರ ಬೇರೆಯವ್ರು ಕೊಟ್ಬಿಡಾರಂತೆ. ಯಾಪರ್ಗೆ ಬೇರೆಯವ್ರು ಕೈ ಹಾಕುತ್ತಾರೆ. ನಿಮ್ದೆಲ್ಲ ಲಕ್ಕಿ ನಂಬರ್ ಅಂದ್ಬಿಟ್ಟು ಕೊಟ್ರೆ ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಬೇಕಾರೆ ದುಡ್ಡು ಕಟ್ಬಿಟ್ಟು ಅಮೌಂಟ್ ತಗೊಳ್ಳಿ. ಇಲ್ವಾ ಬೇಡ ಬಿಡಿ, ಕಟ್ಟವ್ರು ರೆಡಿ ಅವ್ರೆ, ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಕೂತವ್ರೆ ಕಣ್ಯವ್ವ. ಏನು ಮಾಡೋದು? ಮನೆ ಹಾಳು ನನ್ನ ಮಗ ಹಂಗೆ ಹೇಳ್ತಾ ಇದ್ದಾನ. ಅಲ್ಲ ಕೈಗೆ ಬಂದಿರೋ ತುತ್ತು ಬಾಯಿಗಿಲ್ದಂಗೆ ಆಗೋಯ್ತದೆ ಕಣ್ಣೆ ಮಗ. ನಾವೇನಾದ್ರು ಬೇಡ ಗಿಡ ಅಂದ್ಬಿಟ್ರೆ ಏನು ಮಾಡೋದೀಗ? ಬೇಡ ಅನ್ನಕ್ಕೂ ಆಯ್ಕಿಲ್ಲ. ಏನು 1,000 2,000 ನಿಮಗ ಹೋದ್ರೆ ಹೋಗ್ಲಿಕ್ಕೆ ತಕಣೆ. 35,000 ತಾನೇ? 25 ಲಕ್ಷದಲ್ಲಿ 35,000 ಹೋದ್ರೆ ಹೋಗ್ಲಿ ಕಣ್ಣೆ. ಅದ್ರಲ್ಲೇನು ನೀನೊಳೆಯ ಚಂದಾಗಿ ಮಾಡ್ತಿದ್ದಕ್ಕಂತ ತಕೋ. 25 ಲಕ್ಷ ಅಲ್ವಾ? ಹೋದ್ರೆ ಹೋಯ್ತು ತಕೋ 35,000. ನೀ ಕಾಸು ಎಲ್ಲಿದ್ದದ್ ನೀವ? ಕಾಸು ಎಲ್ಲಿದ್ದದು ಹೇಳು ಈಗ ಹಾಕ್ಸಕ್ಕೆ. ಅಯ್ಯೋ ಅದೇ ತಲೆ ಕೆಡ್ಸ್ಕೊಂಡು ನಾನು ಒಂದು ಜೊತೆ ವಾಲಿ ಅವೆಲ್ಲ ಕೊಟ್ಟನಂತೆ ಬಿಡ್ಸ್ಕೊಳ್ಳೋದಕ್ಕಂತ ತಕೋ. 25 ಲಕ್ಷ ಬರ್ತದಲ್ಲ, ಆಗ ಆರಾಮಾಗಿ ಬಿಡ್ಸ್ಕೊಂಡು ಪಡ್ಸ್ಕೊಂಡು ನಾವು ಮಾಡೋಕ್ಕಾಯ್ತದೆ. ನೀ ತಲೆ ಕೆಡ್ಸ್ಕೊಬೇಡ. ನೀವು ಹಂಗಂದಿಯಾ? ಇನ್ನೇನೆ ಮಗ ಹಂಗಂದ್ಬಿಟ್ಟು ಕೈಗೆ ಬಂದಿರೋ ತುತ್ತ ಬಾಗಿಲ್ದಾಗ ಮಾಡ್ಕೊಳಕ್ಕದ? ಈಗ 5,000 20,000 30,000 ಎದ್ರುಕೊಂಡು ₹1,00,000 ಬಿಡಕ್ಕದ? ನೀನೊಳೆ ಚಂದಾಗಿ ಮಾತಾಡ್ತಾ ಇದ್ದಿ. ಫೋನ್ ಮಾಡ್ಬಿಟ್ಟು ಹೇಳು, ಇನ್ನೊಂದು 10 ನಿಮಿಷ ಹಾಕಿಸ್ತೀವಿ ಅಂತವ. ಫೋನ್ ನಂಬರ್ ಇಸ್ಕೋದು ಯಾವುದೋ ಹಾಕ್ಬೇಕಾಯ್ತದೆ. ಸರಿ ಕಣ್ಣೇವ ತಾಳು ಮಾಡ್ತೀನಿ. ಟ್ರಿಂಗ್ 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 ಟ್ರಿಂಗ್. ಹಲೋ ಮೇಡಮ್, ಏನು ನಿರ್ಧಾರ ಮಾಡಿದ್ರಿ? ಸಾ ಸರಿ ಸಾ ಕೊಡ್ತೀವಿ. ಗ್ಯಾರಂಟಿ 25 ಲಕ್ಷ ತಾನೇ? ಅಲ್ಲ ಮೇಡಮ್, ನಮ್ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನಾವು ಆಲ್ರೆಡಿ ನಿಮ್ಮ ಅಕೌಂಟ್ಗೆ ಹಾಕಿದ್ದೀವಿ ಅಮೌಂಟು, ಆದರೆ ಅದು ತೋರಿಸೋದಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ಯಾಕ್ಸ್ ಪೇ ಮಾಡಬೇಕಲ್ಲ, ಪೇ ಮಾಡಿದ್ಮೇಲೆ ತೋರಿಸುತ್ತೆ. ಇಲ್ಲ ಸಾ ಹಂಗಲ್ಲ, ಮಾಡ್ತೀವಿ ಬಿಡಿ. ಇನ್ನೊಂದು 10 ನಿಮಿಷ ಸಾ. ಅದೇ ನಂಬರ್ ಕೊಟ್ರೆ ಆ ನಂಬರ್ಗೆ ನಾವು ಕಾಸು ಹಾಕ್ತೀವಿ. ಮೇಡಮ್, ನಾವು ಸ್ಕ್ಯಾನ್ ಕಳಿಸ್ತೀವಿ. ನಿಮ್ಮ ವಾಟ್ಸಪ್ ನಂಬರ್ ಹೇಳಿ. ಸರಿ ಸಾ, ಅಂಗಡಿ ತಗೋ ಹೋಗ್ಬಿಟ್ಟು ಕಳಿಸ್ತೀವಿ. ಕಳಿಸಿ ಸಾ, ನಂಬರ್ ಕೊಡ್ತೀವಿ. ಅಂಗಡಿ ತಗೋ ಹೋಗ್ಬಿಟ್ಟು ನನ್ನ ಫೋನಲ್ಲಿ ಕಾಸಿಲ್ಲ, ಆಮೇಲೆ ನಾನು ಫೋನ್ ಮಾಡ್ದಂಗೆ ಆಗದೆ. ಬೇಕಾದ್ರೆ ಒಂದ್ಸಲ ಕಳಿಸಿ ನೋಡಿ, ನನ್ನ ಫೋನ್ಗೆ ಬೇಕಾದ್ರೆ ಹಾಕಿಸ್ಕೊಂಡು ನೋಡ್ತೀನಿ. ಬೇರೆಯವ್ರ ಫೋನಲ್ಲಿ ಕಳಿಸಿದ್ರೆ ಆದದ ಸಾ? ಮೇಡಮ್, ನಿಮ್ಮ ಫೋನಲ್ಲಿ ಕಳಿಸಿದ್ರೆ ಸ್ವಲ್ಪ ಒಳ್ಳೇದು ಅಂತ ಅನ್ಕೊಂತೀನಿ. ಸರಿ ಸಾ ಬಿಡಿ, ಹಂಗಿದ್ರೆ ನನ್ನ ಫೋನಲ್ಲೇ ಕಳಿಸ್ತೀನಂತೆ. ಅದೇನೋ ಕಳಿಸ್ಬೇಕು ಅಂದ್ರೆ ಕ್ಯಾನಿಂಗು ಅದೇ ಕಳಿಸಿ. ಸರಿ, ಎಷ್ಟೊತ್ತು ಹಾಕ್ತೀರಾ? ಸಾ ಇನ್ನೊಂದು 1/4 ಗಂಟೆ ಸಾ, ಇನ್ನೊಂದು 1/4 ಗಂಟೆ ಒಳಗಡೆ ಹಾಕ್ತೀವಿ. 1/4 ಗಂಟೆ ಮೇಲೆ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಾವು ಸುಮ್ಮನೆ ಆಗೋದಿಲ್ಲ, ಆಮೇಲೆ ನಾವು ಹೊರಟು ಬಿಡ್ತೀವಿ ಆಮೇಲೆ. ಇಲ್ಲ ಸಾ, ಗ್ಯಾರಂಟಿ ಹಾಕಿಸ್ತೀವಿ. ಇನ್ನು 1/4 ಗಂಟೆ ಒಳಗೆ ಜಲ್ದಿ ಹಾಕಿಸ್ತೀವಿ. ಸರಿ ಮೇಡಮ್. ಹಲೋ ಸಾ ಸಾ ಅಲ್ಲ ಇವ್ರಿಗೆ ದೊಡ್ಡ ರೋಗ ಬಂದಿದ್ದ, ಕಟ್ಟೆ ಮಾಡ್ಬಿಡ್ತಾನಲ್ಲ.
ಏನೇ ಮಗ ಏನಂತೆ ಏವ್ವ ಏನು 4 ಗಂಟೆ ಒಳಗೆ ಹಾಕ್ಬೇಕಂತೆ ಇಲ್ಲಾಂದ್ರೆ ಬೇರೆಯವ್ರು ಕೊಟ್ಬಿಟ್ಟಾರಂತೆ ಕಣ್ಣೆ ಮಗ ತಲೆ ಕೆಡ್ಸ್ಕೊಬೇಡ ನಾನು ಹೋಗ್ಬಿಟ್ಟು ಜಲ್ದಿ ತಟಪಟ್ಟನೆ ದುಡ್ಡು ಹಾಕಿಸ್ತೀನಿ ತಾಳು ಕೈ ಬಂದಿರುತ್ತ ಬಾಯಿಲ್ದಂಗೆ ಮಾಡ್ಕೊಬೇಡ್ದು ಯಾರಿಗೆ ನಿನ್ನ ಅಕೌಂಟ್ ಕೆಕ್ಸನ ಸರಿ ಕಣ್ಣೆ ಮಗ ಅಲ್ಲ ನನ್ನ ಮಗ ಯಾವ್ದನ್ನ ಹೇಳ್ಬೇಕು ತಾನೆ ಮೀನಾ ಏನು ಮಾಡ್ತಿದ್ದಿ ಮೀನಾ ಏನು ಇಲ್ಲಕ್ಕಂತ ಕಳಿ ಫೋನ್ ಕೊಟ್ಟಿಯಾ ಹೊಲ್ಕೋಗಿದ್ ಬರ್ತೀನಿ ಫೋನ್ ಬೇಕಾ ಫೋನ್ ಏನು ಮಾಡಕ್ಕೆ ಬುಡಿನ ಅಂತವೇ ಇರ್ಲಿ ಸರಿ ಕತೆ ಬೇಕ್ರಿ ಬಾಕ್ಲಕ್ಕಿತ್ತು ಆಮೇಲೆ ತಗೊಬಂದು ಕೊಟ್ಟಾನಂತ ತಿಂಡಿಗೆ ಅಯ್ಯೋ ನಿಮ್ಮ ನೆನಿಗನ್ನ ತಿಂಡಿ ಕೇಳಿದ್ನಾ ಸರಿ ಹೊಲ್ಕೋಗಿದ್ ಬರ್ತೀನಿ ಅಂದ್ರೆ ಹೋಗಿದ್ ಬನ್ನಿ ಹೋಗಿ ಅಲ್ಲ ನೀನು ಏನಾಯ್ತು ಏನೋ ಆಗಿಲ್ಲ ಒಂಚೂರು ತಲೆನೋಯ್ತದೆ ಅದಕ್ಕೆ ಸರಿ ತಲೆನೋಸಿ ತಂದ್ಕೊಡಣ ತಿಕ್ಕಂಡೆ ಕತೆ ಬುಡಿ ಏನಂದ್ರು ಫೋನ್ ಮಾಡಿದ್ದಲ್ಲ ಅವರು ಫೋನ್ ಗಿನ್ ಮಾಡಕ್ ಹೋಗ್ಬೇಡಿ ಅವ್ರು ಸರಿ ಇಲ್ಲ ಕತೆ ಇಲ್ಲ ಕತೆ ಬುಡಿ ನಾನು ಏನಕ್ಕೆ ಫೋನ್ ಮಾಡಿದೆ ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಕತೆ ಸರಿ ಈ ಕಾಲದಲ್ಲಿ ಸರಿ ಇಲ್ಲ ದುಡ್ಡು ಕಾಸು ತಿನ್ನಕ್ಕೆ ನಿಂತಿರ್ತಾರೆ ನೀವು ಫೋನ್ ಗಿನ್ ಮಾಡಕ್ ಹೋಗ್ಬೇಡಿ ಸರಿ ಕತೆ ಹೋಗಿ ಇವತ್ತು ಅಮ್ಮ ಇಟ್ಟಿಲ್ದಿರೋದು ಸರಿ ಆಯ್ತು ಕಣವ ಎಲ್ಲ ಹ್ಞೂ ಮೋಸ ಮಾಡ್ಬಿಡ್ತಾರೆ ಇವನಿಗಿಂತ ಹೆಚ್ಚಾಗಿ ಮೋಸ ಮಾಡ್ಯಾರ ಮಾಡೋರು ಅದ್ರದ್ದು ನನ್ನ ಮಗ ತಾಳಿನೇ ಕಟ್ಕೊಬಂದ್ಬಿಟ್ಟೆ ಅದಕ್ಕೆ ಮೋಸ ಮಾಡಿಲ್ಲಕ್ಕಂತ 25 ಲಕ್ಷ ಲಾಟ್ರಿ ಹೊಡಿತಾನೆ ಇವ್ನು ಗೆಲ್ಬಿಟ್ರೆ ಇವ್ನು ನನಗೆ ಕೊಟ್ಬಿಟ್ಟಾನೆ 25 ಲಕ್ಷ ಆದ್ರೂ ನಂಬಕ್ಕಿಲ್ಲ ಅಕಸ್ಮಾತ್ ಗ್ಯಾರಂಟಿ ಬಂದದೆ ಅಂತ ಅಂದ್ಬಿಟ್ರೆ ಬಿಟ್ಟಾನೆ ಕಿತ್ತಾಕ್ಬಿಡ್ತಾನೆ ಅದಕ್ಕೆ ಹೇಳೋದೇ ಬೇಡ ಹೇಳೋದು ಬೇಡ ಮುಟ್ಟೋದು ಬೇಡ ನಾವೇ ತಗೊಂಡು ನಮ್ಮ ಅವ್ವ ನಾವಿಬ್ರು ಇಷ್ಟು ಕಷ್ಟಪಡ್ತಾವೆ ಏನು ಇವ್ನು ಕೊಡ್ತಿದ್ದಾನೆ 35,000 ರೂಪಾಯಿ ಕಟ್ಟಕ್ಕೆ ಜುಮ್ ಜಾಲೆ ಜುಮ್ ಹಲೋ ನಿಮ್ಮ ಮಗ ಏನು ಮಾಡ್ತಾ ಇದೀಯವ ಅವ ನಾನು ಇಲ್ಲೇ ನಿಂತೀನಿ ಹೋದ ಕಡೆ ಮಗ ಹೋಗಿವ್ನಿ ಚಿಂದಂಗಡಿ ಬಾಕ್ಲಾಕದಲ್ಲವ ನೇವ ಏನು ಹೇಳ್ತಾ ಇದ್ದೀನಿ ನೀನು ಚಿಂದಂಗಡಿ ಬಾಕ್ಲ ಹಚ್ಚಿದದು ಪಟೇಲ್ ರೊಟ್ಟಿಗಾರು ಹೋಗುವೆ ಅವ್ರನ್ನೇ ಕೇಳುವೆ ಅರ್ಜೆಂಟ್ ದುಡ್ಡು ಬೇಕು ತಕಳಿ ವಾಲೆ ಮಡಿಕಳಿ ಅಂತ ಅನ್ನುವೆ ಅಲ್ಲ ನಮ್ಮ ಅದೃಷ್ಟ ನೋಡಿ ಎಂತ ಕೆಡ್ತಾಗಿದ್ದದು ನೇವ ಇಲ್ಲಾಂದ್ರೆ ಪಕ್ತೂರಲ್ಲದಲ್ಲ ಚಿಂದಂಗಡಿ ಅಲ್ಲಿಗಾರು ಹೋಗ್ಬೇಕಾಯ್ತು ಕಣ್ಣಿಯವ ಈಗ 4 ಗಂಟೆಗೆ ಬೇಕಲೇಬೇಕು ಅಂತ ಅಂದವ್ರೆ ಅವ್ರ ಬೇರೆ ಇನ್ನು ಯಾವಾಗ ಕೊಡೋದು ಒಂದು 2-3 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಬೇರೆಯವ್ರಿಗೆ ಹಾಕ್ಬಿಟ್ಟಾರಂತ ಕಣ್ಣಿಯವ ಅಂತ ಹೇಳ್ತಾ ಕೂತವ್ರೆ ಇನ್ನೊಂದು ಗಳಿಗೆ ಹೆಚ್ಚು ಕಡಿಮೆ ಆದ್ರೂ ನಾವು ಬೇರೆಯವ್ರಿಗೆ ಹಾಕ್ಬಿಡ್ತೀವಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿಬೇಕಾರೆ ಅಂತ ಹೇಳ್ತಾ ಕೂತವ್ರೆ ಅದಕ್ಕೆ ನಾನು ಹಿಂಗೆ ಮಾಡ್ತಾ ಕೂತೀವಿ ಹಂಗೆ ಬೇರೆ ಮಾಡ್ಬಿಟ್ರೆ ಹೇಳು ಇನ್ನೊಂದು 5-10 ನಿಮಿಷ ಗ್ಯಾರಂಟಿ ಹಾಕಿಸ್ತೀವಿ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡಿ ಮಾಡಕ್ಕೆ ಹೋಗ್ಬೇಡಿ ಅಂತವ ಸರಿ ಕಣ್ಣೆ ಹಂಗೆ ಹೇಳ್ತೀನಿ ತಟಪಟ್ನೆ ಯಾವುದು ಹೇಳು ನೀನು ನನಗೆ ಒತ್ತು ಮಾಡಕ್ಕೆ ಹೋಗ್ಬೇಡ ನಾನು ಎಲ್ಲರೂ ಕೇಳ್ತೇರನ ನಿಮಗ ಸುಮ್ಕೆ ಯಾರು ಕಾಸು ಕೊಟ್ಟಾರು ಯಾರು ಕೊಡಕ್ಕೂ ಇಲ್ಲ ಏನೂ ಇಲ್ಲ ನೀನು ಎಲ್ಲಿಗೂ ಹೋಗ್ಬೇಡ ಸುಮ್ಮನಿರು ಅಲ್ಲೇ ಅವ್ರೇನಾರು ಬೇಕು ಅಂತಾರಲ್ಲ ಆಧಾರ್ ಕಾರ್ಡು ಆಳು ಮುಳು ಕೊಡಕ್ಕಲ್ಲ ಇರು ಅತ್ತಾಗ ಹೋಗ್ಬೇಡ ನಾನು ಕೇಳಿ ನೋಡ್ತೀನಂತೆ ಸರಿ ಕಣ್ಣೇವ ಆದಷ್ಟು ಜಲ್ದಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈವ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ ಲೈಕ್ ಕೊಟ್ಬಿಡಿ ಬರತ್ತಾ ಮತ್ತೆ